ನಮಸ್ಕಾರ, ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ಸದ್ಯ ಯಾವುದೇ ಚಾನಲ್, ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದ್ರು ಕೂಡ ಯುದ್ಧ 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 ಯುದ್ಧದ್ ಬಿಟ್ರೆ ಬೇರೆ ಏನೂ ಇಲ್ಲ ಅನ್ನೋ ಮಟ್ಟಿಗೆ ಯುದ್ಧ ಆವರಿಸ್ಕೊಂಡ್ಬಿಟ್ಟಿದೆ. ಸರ್, ನೀವು ಕೂಡ ಗಮನಿಸ್ತಿರ್ಬೋದು ಯುದ್ಧ ಯಾವ ಮಟ್ಟಿಗೆ ಬೆಳೀತಾ ಇದೆ, ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತ. ಬನ್ನಿ ಇವತ್ತು ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧ ಹೇಗಿದೆ ಅನ್ನೋದನ್ನ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡೋಣ. ನಮ್ ಜೊತೆ ಕಿಶೋರ್ ನಾರಾಯಣ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸರ್, ನಮಸ್ತೆ. ಮಹಾಯುದ್ಧ ಜೋರಾಗ್ತಾ ಇದೆ. ಬ್ರಿಟನ್ ವಾಯುನೆಲೆಯಲ್ಲಿ ಅಮೆರಿಕದ ಲ್ಯಾನ್ಸರ್, B2B ಗ್ಯಾಲಕ್ಸಿ ಅಂತಹ ಪವರ್ಫುಲ್ ಯುದ್ಧ ವಿಮಾನಗಳೆಲ್ಲ ಬಂದು ಲ್ಯಾಂಡ್ ಆಗ್ತಾ ಇದೆ. ನಾವೆಲ್ಲದಕ್ಕೂ ತಯಾರಿ ಮಾಡ್ಕೊಳ್ತಿದ್ದೀವಿ ಅಂತ ಅಮೆರಿಕದವ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಸರ್, ಯಾವ ರೀತಿ ಮಟ್ಟಕ್ಕೆ, ಯಾವ ರೀತಿಯ ಪರಿಸ್ಥಿತಿ ಇನ್ನು ಉದ್ಭವ ಆಗ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ? ನಿನ್ನೆ ತಾನೇ ನೋಡಿದ್ವಿ, ತೆಹರಾನ್, ಇರಾನ್ ರಾಜಧಾನಿ ತೆಹರಾನ್ ನಲ್ಲಿ ಇದ್ದಂತಹ ತೈಲ ಡಿಪೋಗಳ ಮೇಲೆ ಬಾಂಬ್ ಹಾಕಿದ್ರು. ಹಾಗಾಗಿ ಒಂದು ಕಾರ್ ಮೋಡನೇ ಎದ್ದು, ಆ ಬೆಂಕಿಗೆ ಕಾರ್ ಮೋಡನೇ ಎದ್ದಿತ್ತು. ಮಧ್ಯಾಹ್ನವೇ ತುಂಬಾ ತುಂಬಾ ಕತ್ತಲು ಆವರಿಸಿದಂತೆ ಫೋಟೋಗಳೆಲ್ಲ ನಾವು ನೋಡಿದ್ವಿ. ಇದು ಒಂದು ರೀತಿ ಅವರು ವೈರಿಗಳು, ಇವ್ರ ಮೇಲೆ, ಇರಾನ್ ಮೇಲೆ ವೈರಿಗಳು ಮಾಡ್ತಾ ಇರುವಂತಹ ಇನ್ನೊಂದು ಅಸ್ತ್ರ ಹಾಕಿದ್ದಾರೆ ಅಂತ ಅಂದ್ಕೋಬೇಕು. ಈಗ ಏನು ಅಂದ್ರೆ, ಇರಾನ್ ತುಂಬಾ ಬೆಟ್ಟ ಪ್ರದೇಶ, ಗುಡ್ಡಗಾಡು ಪ್ರದೇಶ ಇರುವಂತಹ ಒಂದು ದೇಶ. ಹಾಗಾಗಿ ಅಲ್ಲಿ ಸಲೀಸಾಗಿ ಸೈನಿಕರನ್ನ ಇಳಿಸ್ಬಿಟ್ಟು ಊರಾದ್ಮೇಲೆ ಊರನ್ನ ಆಕ್ರಮಿಸ್ಕೊಂಡು ತನ್ನ ವಶಕ್ಕೆ ತಗೊಳ್ಳೋದು, ಆ ಥರದ್ದು ಮಾಡಕ್ಕೆ ಆಗಲ್ಲ. ಅಫ್ಘಾನಿಸ್ತಾನ್ ಹೇಗೆ ಜಾಸ್ತಿ ಗುಡ್ಡಗಾಡು ಪ್ರದೇಶ ಇದೆಯೋ, ಪರ್ವತಗಳಿದ್ದಾವೋ, ಪರ್ವತ ಶ್ರೇಣಿಗಳಿದೆಯೋ, ಹಾಗೆ ಇರಾನ್ ಕೂಡ ವಿಪರೀತ ಜಾಸ್ತಿ ಪರ್ವತ ಶ್ರೇಣಿಗಳು ಎಲ್ಲಾ ದಿಕ್ಕಿನಲ್ಲೂ ಕೂಡ. ಹಾಗಾಗಿ ಅಮೆರಿಕ ಆಗ್ಲಿ, ಇಸ್ರೇಲ್ ಆಗ್ಲಿ ಎಲ್ಲರೂ ಹೆಚ್ಚಾಗಿ ಅವಲಂಬಿಸೋದು ಏರ್ ಪವರ್ ಮೇಲೆ. ಈ ಏರ್ ಪವರ್ ಇಂದಾನೇ ಆದಷ್ಟು ಇವರ ಇದು ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಆಗ್ಲಿ, ಟಿವಿ ಬ್ರಾಡ್ಕಾಸ್ಟಿಂಗ್ ಆಗ್ಲಿ, ಅಥವಾ ಅಯತೊಲ್ಲಾ ಸರ್ಕಾರದ ಕಚೇರಿಗಳಾಗ್ಲಿ, ಎಲ್ಲದರ ಮೇಲೂ ಏರ್ ಪವರ್ ಇಂದಾನೇ ಆದಷ್ಟು ದಾಳಿ ಮಾಡ್ಬೇಕು, ಆದಷ್ಟು ಡ್ಯಾಮೇಜ್ ಮಾಡ್ಬೇಕು ಅನ್ನೋದೇ ಅವರ ಮುಖ್ಯ ಉದ್ದೇಶ ಇರುತ್ತೆ. ಹಾಗಾಗಿ ಏರ್ ಪವರ್ ನ ಇನ್ನಷ್ಟು ಬಲಪಡಿಸೋದಕ್ಕೆ ಅವರು ಗ್ಯಾಲಕ್ಸಿ ಆಗ್ಲಿ, ಲ್ಯಾನ್ಸರ್ ಆಗ್ಲಿ, B2B ಎಲ್ಲ ಕರೆಸಿ ಹತ್ತಿರದಲ್ಲೇ ಇರುವಂತಹ ಸೈಪ್ರಸ್ ದೇಶದಲ್ಲಿ ಬ್ರಿಟನ್ ಅವರ ವಾಯುನೆಲೆ ಇದೆ, ಅಲ್ಲಿ ತಂದು ಇಟ್ಕೊಂಡಿದ್ದಾರೆ. ಅಲ್ಲಿ ಇದು ಫ್ಯೂಯಲ್ ಸ್ಟೇಷನ್ ಕೂಡ ಇದೆ. ಹಾಗಾಗಿ ಯಾವಾಗ ಬೇಕೋ ಇಂಧನ ತುಂಬಿಸ್ಕೋತಾ ಇರ್ಬೋದು ಈ ಏರೋಪ್ಲೇನ್ಗಳಿಗೆ, ಫೈಟರ್ ಜೆಟ್ಗಳಿಗೆ. ಈ ತರ ಆಗಿರೋದಕ್ಕೆ ಅವರು ಅದನ್ನ ಒಂದು ಬೇಹಾಗೆ ಬಳಸ್ಕೊಳಕ್ಕೆ ಪ್ರಾರಂಭ ಮಾಡ್ಬೇಕು ಅಂತ ತೋರಿಸ್ತಿದ್ದಾರೆ. ಇದು ಒಂದ್ ರೀತಿಯ ಪಾಶ್ಚರ್ ಕೂಡ ಹೌದು. ಅಂದ್ರೆ ಇರಾನ್ಗೆ, ನೋಡು, ನಾವ್ ಇದನ್ನು ತಂದಿಟ್ಕೊಳ್ತಿದೀವಿ ನಿಮ್ಮ ಹತ್ರ ಅಂತ. ಈಗ ಉದಾಹರಣೆಗೆ ಚದುರಂಗದ ಆಟದಲ್ಲಿ ನಾವು ಕುದುರೆಯನ್ನು ಅಥವಾ ಒಂಟೆಯನ್ನು ಪಕ್ಕದಿಂದ, ದೂರದಿಂದ ಹತ್ರಕ್ಕೆ ತಂದಿಟ್ಕೊಳ್ತೀವಿ. ಮಧ್ಯದಲ್ಲಿರುವಂತಹ ಯಾವುದೋ ಒಂದು ಪಗಡೆ ಆಟದ ಒಂದು ಪಾನ್ ಅನ್ನ ಹೊಡಿಲಿಕ್ಕೆ ಇದೆಲ್ಲ ಹತ್ರ ತಂದಿಟ್ಕೊಂಡಿರ್ತೀವಿ. ಹೊಡಿಬೇಕು ಅನ್ನೋ ಉದ್ದೇಶ ಇದೆಯೋ ಇಲ್ವೋ, ಅಟ್ಲೀಸ್ಟ್ ಹೆದರಿಸ್ಬೇಕು ಅನ್ನೋ ಉದ್ದೇಶ ಅಂತೂ ಇರುತ್ತೆ. ಪ್ರೆಷರ್ ಹಾಕಿದ್ರೆ ಎದುರಾಳಿ ಮಿಸ್ಟೇಕ್ ಮಾಡಿ ಆ ಪಾನ್ ಅನ್ನ ಪಕ್ಕಕ್ಕೆ ತೆಗೆದ್ರೆ ಆ ಜಾಗ ನಾನು ಆಕ್ರಮಿಸ್ಕೋಬಹುದು ಅಂತನೋ, ಅಥವಾ ಅಲ್ಲೇ ಇದ್ರೆ ನಾನು ಹೊಡಿಬಹುದು ಅಂತನೋ, ಏನ್ ಬೇಕಾದ್ರೂ ಇರ್ಬೋದು. ಟೆನ್ನಿಸ್ ಲೋಕದಲ್ಲಾದ್ರೆ ಅನ್ಫೋರ್ಸ್ಡ್ ಎರರ್ ಅಂತೀವಿ ಅಲ್ವಾ. ಅಂದ್ರೆ ನಾನೇನು ಅವನಿಗೆ ಬಲವಂತ ಮಾಡ್ಲಿಲ್ಲ, ಆದ್ರೆ ನಾನು ನಿಂತಿದ್ದಂತಹ ವೈಖರಿ ನೋಡಿ ಅವನೇ ಹೆದರ್ಬಿಟ್ಟು ಏನೋ ತಪ್ಪುಗಳು ಮಾಡಕ್ಕೆ ಪ್ರಾರಂಭ ಮಾಡ್ದ ಅನ್ನೋದು ಅನ್ಫೋರ್ಸ್ಡ್ ಎರರ್ ಅಂತೀವಿ. ಹಾಗೆ ಇಲ್ಲೂ ಕೂಡ ಏನಾದ್ರೂ ಅನ್ಫೋರ್ಸ್ಡ್ ಎರರ್ ಮಾಡ್ಬೋದು. ಅಂದ್ರೆ ಇವ್ರು ಇದನ್ನೆಲ್ಲ ತರ್ತಿದ್ದಾರೆ, ನಮ್ಗೆ ಉಳಿಗಾಲ ಇಲ್ಲ ಅಂತ ಇವರೇ ಹೋಗಿ ನಾಳೆ ದುಬೈ ಮೇಲೋ, ರಿಯಾದ್ ಮೇಲೋ, ಇವರು ಅಜರ್ಬೈಜಾನ್ ಮೇಲೆ ಅಟ್ಯಾಕ್ ಮಾಡಿದ್ರು, ನಾಳೆ ದಿನ ಪಾಕಿಸ್ತಾನ್ ಮೇಲೂ ಅಟ್ಯಾಕ್ ಮಾಡ್ಬೋದು ಇರಾನ್ ಅವರು. ಅಂದ್ರೆ ತಪ್ಪುಗಳು ಮಾಡ್ತಾ ಹೋಗ್ಬೋದು. ಈಗಾಗ್ಲೇ ಎಲ್ಲಾ ನೆರೆಹೊರೆಯ ದೇಶಗಳ ಮೇಲೆಲ್ಲ ಅಟ್ಯಾಕ್ ಮಾಡಿದ್ದಲ್ದೆ ಕ್ಷಮೆ ಕೇಳ್ತಿದ್ದಾರೆ. ಕ್ಷಮೆ ಕೇಳಿದ್ಮೇಲೆ ಮತ್ತೆ ಅಟ್ಯಾಕ್ ಮಾಡ್ತಿದ್ದಾರೆ. ಕ್ಷಮೆ ಕೇಳಿದ್ಯಾಕೆ, ಪುನಃ ಅಟ್ಯಾಕ್ ಮಾಡಿದ್ಯಾಕೆ ಅಲ್ವಾ? ಆ ರೀತಿ ತಪ್ಪುಗಳ ಮೇಲೆ ತಪ್ಪುಗಳು ನಡೀತಾ ಇದೆ ಇರಾನ್ ಕಡೆಯಿಂದ. ಅವ್ರಿಗೆ ಗೊತ್ತು ನಮ್ಗೆ ಹೆಚ್ಚಿನ ಉಳಿಗಾಲ ಇಲ್ಲ ಅಂತ. ಹಾಗಾಗಿ ಅವರು ಆದಷ್ಟು ಇದನ್ನ ಎಳಿತಾ ಹೋದಷ್ಟು ಅಮೆರಿಕ ಒಳಗೆ ಡೊಮೆಸ್ಟಿಕ್ ಪಾಲಿಟಿಕ್ಸ್ ಅಲ್ಲಿ ಏನಾದ್ರೂ ಪ್ರೆಷರ್ ಇರ್ಬೋದು, ಅಥವಾ ಇಸ್ರೇಲ್ ಮತ್ತೆ ಅಮೆರಿಕ ನಡುವೆ ಏನಾದ್ರೂ ಭಿನ್ನಮತ ಏರ್ಪಡ್ಬೋದು. ಈ ರೀತಿಯ ಹತ್ತಾರು ಕ್ಯಾಲ್ಕುಲೇಷನ್ಗಳಿರುತ್ತೆ. ಇರಾನ್ ಇದು ಯಾವ್ದಾದ್ರೂ ವರ್ಕ್ ಆಗತ್ತಾ ನಮ್ಮ ಪರವಾಗಿ ಅಂತ ಕಾದು ಕುಳಿತಿರುವಂತ ಪರಿಸ್ಥಿತಿ ಈಗ.
ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಸರ್. ಯುದ್ಧ ಜೋರಾಯ್ತು, ಖಮೇನಿ ಸತ್ ಹೋದ್ರು ಅಂತ ಒಂದು ಸುದ್ದಿ ಆಯ್ತು. ಸ್ವಲ್ಪ ದಿನ ಬಿಟ್ಟ ನಂತರ ಖಮೇನಿ ಬದುಕಿದ್ದಾರೆ ಅಂತ ಕೂಡ ಸುದ್ದಿ ಆಯ್ತು. ನಿಮ್ ಪ್ರಕಾರ ನಿಜವಾಗ್ಲೂ ಅವ್ರು ಸತ್ತು ಹೋಗಿದಾರ, ಬದುಕಿದಾರ? ಮೋಸ್ಟ್ಲಿ ಹತ್ತು ಹೋಗಿ ಆಗಿದೆ. Yes. ಇಲ್ಲದಿದ್ರೆ ಈ ರೀತಿಯ ಒಂದು ಊಹಾಪೋಹಗಳು ಬರೋದು ಜನರಲಿ ಇದೆಲ್ಲ ಓಕೆ. ಯುದ್ಧ ನಡಿಬೇಕಾದ್ರೆ ಇದೆಲ್ಲ ಫಾಗ್ ಆಫ್ ವಾರ್ ಅಂತ, ಅಂದ್ರೆ ಯುದ್ಧದ ಪರಿಸ್ಥಿತಿಯಲ್ಲಿ ಒಂದಷ್ಟು ಹೊಗೆ ಆಡ್ತಿದ್ರೆ ಆ ಹೊಗೆಯಲ್ಲಿ ಬೆಂಕಿ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಹೌದು. ಎಲ್ಲಾ ಕಡೆ ಹೊಗೆ ಆವರಿಸ್ಕೊಂಡಿದ್ರೆ ಎಲ್ಲೋ ಬೆಂಕಿ ಇದೆ, ನಮ್ಮ ಮುಂದಿನ ನಾವು ನಡ್ಕೊಂಡು ಹೋಗ್ತಿದ್ರೆ ಮುಂದಿನ ಹೆಜ್ಜೆ ಇಡೋ ಕಡೆನೆ ಬೆಂಕಿ ಇದೆಯಾ ಅಥವಾ ದೂರದಲ್ಲಿ ಇದೆಯಾ ಅಂತ ಗೊತ್ತಾಗೋದಿಲ್ಲ. ಅಂದ್ರೆ ಒಂದಷ್ಟು ಕನ್ಫ್ಯೂಷನ್. ಈಗ ಉದಾಹರಣೆಗೆ ಆಪರೇಷನ್ ಸಿಂಧೂರ್ ಕಾಲಾವಧಿಯಲ್ಲೂ ಅಷ್ಟೇ, ಕಳೆದ ವರ್ಷದ ಮೇ ತಿಂಗಳಲ್ಲಿ ಪಾಕಿಸ್ತಾನದವರು ಭಾರತದ ಇದು ರಫೇಲ್ ವಿಮಾನ ಜೆಟ್ಗಳನ್ನ ನಾವು ಹೊಡೆದೋಡಿದ್ವಿ, ನೀವು ಅವ್ರನ್ನೇ ಹೋಗಿ ಕೇಳಿ, ಆ ಸರ್ಕಾರವನ್ನ ಕೇಳಿ, ಮೋದಿಯನ್ನ ಕೇಳಿ, ನಾವ್ ಯಾಕೆ ಆನ್ಸರ್ ಕೊಡ್ಬೇಕು, ಮೋದಿ ಆನ್ಸರ್ ಕೊಡ್ಲಿ ಅಂತ. ಅಂದ್ರೆ ಹೊಡೆದೋಡಿಸಿದ್ದು ನಿಜವೋ ಸುಳ್ಳು ಅನ್ನೋದು ಆಮೇಲಿನ ಮಾತು. ಆದ್ರೆ ಆ ನರೇಟಿವ್ ಅನ್ನ ಶಿಫ್ಟ್ ಮಾಡೋದೇ ಅದರ ಉದ್ದೇಶ. ಅಂದ್ರೆ ಪಾಕಿಸ್ತಾನ ತನ್ನ ಸೋಲನ್ನ ಒಪ್ಕೊಳ್ಳಿಲ್ಲ, ತನ್ನ ಸೋಲನ್ನ ಒಪ್ಪಿಕೊಳ್ಳುವ ಬದಲು ಅವನಿಗೆ ಹಾಗಾಯ್ತು ನೀನು ಹೋಗಿ ಅವನನ್ನ ಕೇಳು ಅಂತ. ಅಂದ್ರೆ ಎಲ್ಲೋ ಒಂದು ರೀತಿಯ ಒಂದಷ್ಟು ಡೈವರ್ಷನ್ ಟ್ಯಾಕ್ಟಿಕ್ ಅಂತೀವಲ್ಲ ಹಾಗೆ. ಇಲ್ಲೂನು ಹಾಗೆ, ಇಲ್ಲ ಖಮೇನಿ ಬದುಕೇ ಇದ್ದಾರೆ, ನಮ್ಮ ಸರ್ವೋಚ್ಚ ನಾಯಕರು ಬದುಕಿದ್ದಾರೆ, ನಾವು ಅವ್ರನ್ನೆಲ್ಲೋ ಗುಪ್ತ ಜಾಗದಲ್ಲಿ ಇಟ್ಕೊಂಡಿದ್ದೀವಿ ಅಂತ ಹೇಳಿ ಕನ್ಫ್ಯೂಷನ್ಗೆ ಒಂಥರ ಎಡೆ ಮಾಡಿಕೊಡುವಂಥದ್ದೇ ಇದರ ಉದ್ದೇಶ ಅನ್ನೋದು ನನ್ನ ಅನಿಸಿಕೆ. ಖಮೇನಿ ಸತ್ತು ಹೋದ್ರು, ರಫೇಲಿ ಅಂತ ಹೇಳುವವರು ಮತ್ತೆ ಸರ್ವೋಚ್ಚ ನಾಯಕನಾಗಿ ಅಲ್ಲಿ ಬಂದ್ರು. ಸ್ವಲ್ಪ ದಿನ ಬಿಟ್ಟು ಅವರು ಸತ್ತೋದ್ರು ಅಂತ ಸುದ್ದಿ ಆಯ್ತು. ಸತ್ತೋಗಿದಾರ, ಬದುಕಿದಾರ? ಯಾರು ನೆಕ್ಸ್ಟ್ ಬಂದಂತಹ ಸರ್ವೋಚ್ಚ ನಾಯಕ? ಇಲ್ಲ, ಮಗ ಈಗಷ್ಟೇ ಆಯ್ಕೆಯಾಗಿದ್ದಾರೆ, ಮುಜ್ತಬಾ ಖಮೇನಿ. ಮುಜ್ತಬಾ ಖಮೇನಿ ಹಿಂದೆ ಒಬ್ರು ಬಂದ್ರಲ್ಲ, ಅದರ ಹಿಂದೆ ಅವರು ಬರೀ ತಾತ್ಕಾಲಿಕವಾಗಿ ಮಾತ್ರ. ಹೌದು, ಅವ್ರ ಪರಿಸ್ಥಿತಿ ಏನೀಗ? ಇಲ್ಲ, ಅದು ಅದ್ರ ಬಗ್ಗೆ ಇನ್ನು ನಿಖರವಾಗಿ ತಿಳಿದಿಲ್ಲ. ಯಾಕೆ ಅಂದ್ರೆ ಖಮೇನಿ ಸತ್ತಾಗ ಫೋಟೋ ಎವಿಡೆನ್ಸ್ ಎಲ್ಲ ಸಿಕ್ಕಿತ್ತು. ಅಂದ್ರೆ ಅದೇ ರೂಮ್ ಅಲ್ಲೇ ಅಥವಾ ಅದೇ ಬಿಲ್ಡಿಂಗ್ ಅಲ್ಲಿ ಇವರ ಗೂಢಚಾರಿಗಳು ಯಾರಿದ್ರು ಅವರೇ ಹೋಗಿ ಖಮೇನಿ ಸತ್ತಿದ್ದರ ಒಂದು ಫೋಟೋ ಎವಿಡೆನ್ಸ್ ಅನ್ನ ತೆಗೆದು ಇಸ್ರೇಲಿಗೆ ಅದೇ ಕ್ಷಣದಲ್ಲಿ ಕಳಿಸಿದ್ರು. ಅಂದ್ರೆ ಇರಾನಿನ ಸರ್ಕಾರಕ್ಕೆ ಇನ್ನೂ ಕರೆಕ್ಟ್ ಆಗಿ ಮಾಹಿತಿ ಗೊತ್ತಿರ್ಲಿಲ್ಲ. ಅಯ್ಯೋ, ನಮ್ಮದೊಂದು ಕಟ್ಟಡದ ಮೇಲೆ ಇದು ಬಿದ್ದಿದೆ, ಬಾಂಬ್ ಬಿದ್ದಿದೆ, ನಮ್ಮ ಸರ್ವೋಚ್ಚ ನಾಯಕ ಇರುವಂತ ಬಿಲ್ಡಿಂಗ್ ಮೇಲೆ ಬಿದ್ದಿದೆ ಅಂತ ಗೊತ್ತಿತ್ತೇ ಹೊರತು ನಮ್ಮ ಸರ್ವೋಚ್ಚ ನಾಯಕರ ಸ್ಥಿತಿ ಹೇಗಿದೆ ಅಂತ ಗೊತ್ತಾಗೋದಕ್ಕೆ ಮುಂಚೆನೆ ಅಲ್ಲಿ ಒಬ್ಬ ಗೂಢಾಚಾರಿ ಹೋಗಿ ಫೋಟೋ ಕಳಿಸಿ ಇಸ್ರೇಲಿಗೆ ಮೊದಲೇ ಗೊತ್ತಾಗೋಗಿತ್ತು, ಆಯ್ತು ನಮ್ಮ ಆಪರೇಷನ್ ಅಂತ. ಆ ರೀತಿಯ ಒಂದು ನಿಖರವಾದ ಮಾಹಿತಿ ಈಗ ಸಿಕ್ಕಿಲ್ಲ ಇದರ ಈ ತಾತ್ಕಾಲಿಕ ಲೀಡರ್ಗಳ ಬಗ್ಗೆ. ಏನೇ ಇದ್ರು ಅವ್ರ ತಾತ್ಕಾಲಿಕ ಅಷ್ಟೇ. ಈಗ ಹೊಸದಾಗಿ ಮಗನನ್ನ ಹೊಸ ಸರ್ವೋಚ್ಚ ನಾಯಕನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವರು ಮುಂದಿನ ಟಾರ್ಗೆಟ್ ಆಗೋದು ಎಲ್ಲರಿಗೂ ಗೊತ್ತಿರೋಂತ ವಿಚಾರ. ಮುಂದೆ ಹೋಗ್ತಾ ಅಮೆರಿಕಾದವರಾಗ್ಲಿ ಇಸ್ರೇಲ್ನವರಾಗ್ಲಿ ಇವರ ಮೇಲೆ ನಮ್ಮ ಕೆಂಗಣ್ಣಿದೆ ಅಂತ ಹೇಳ್ತಾರೆ, ಅವ್ರನ್ನ ಅಟ್ಯಾಕ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಆ ರೀತಿ ಇದೊಂದು ಪ್ರಕ್ರಿಯೆ ನಡೀತಾ ಹೋಗ್ತಾ ಇರುತ್ತೆ. Subscribe to One India and never miss an update. Download the One India app now.